ಹಾಯ್ ಸ್ನೇಹಿತರೆ, ಇತ್ತೀಚೆಗೆ ರವಿವಾರ ನಡೆದಂಥ SDA ಎಕ್ಸಾಮ್ HK ಭಾಗದ ಏನು GK ಪೇಪರ್ ಇದೆಯೋ ಅದರದ್ದು ಸಂಪೂರ್ಣವಾಗಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಣ. ಅದೇ ರೀತಿಯಾಗಿ ಅದರ ವಿವರಣೆಯನ್ನು ಕೂಡ ನೋಡಿಕೊಳ್ಳೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ಹೇಗಿತ್ತು ನೋಡಿ. ಮೊದಲನೇ ಒಂದು ಪ್ರಶ್ನೆ, ಅಕ್ಬರ್ನ ದಂಡಯಾತ್ರೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಎಂಬ ಒಂದು ಪ್ರಶ್ನೆ ಕೇಳಿದರು. ಇದರಲ್ಲಿ ಹಳದಿ ಘಾಟ್ ಕದನ, ಎರಡನೇ ಪಾಣಿಪತ್ ಕದನ, ಗುಜರಾತಿನ ವಿಜಯ, ಆಮೇಲೆ ಹಸಿರುಗಢನ ಕೋಟೆ ವಿಜಯ ಅಂತ ಇವು ಕೊಟ್ಟಿದ್ದಾರೆ. ಇವುಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಯಾವುದಾಗಿತ್ತಂದರೆ ಆಪ್ಷನ್ಸ್ ಡಿ ಅಂತಲೇ ಹೇಳ್ಬೋದು ನೋಡ್ರಿ. BC AD ಸರಿಯಾಗಿದೆ. ಮೊದಲನೇದು ಯಾವುದು? ಎರಡನೇ ಪಾಣಿಪತ್ ಕದನ ನಡೀತದೆ 1556ರಲ್ಲಿ. ಈ ಒಂದು ಎರಡನೇ ಪಾಣಿಪತ್ ಕದನ ನಡೀತದೆ. ಆಮೇಲೆ ನಂತರ ಗುಜರಾತ್ ಮೇಲೆ ವಿಜಯ ಕೂಡ ನಡೀತದೆ. ಮೂರನೇದಾಗಿ ಹಳದಿ ಘಾಟ್ ಕದನ ನಡೀತದೆ. ಆಮೇಲೆ ಹಸಿರುಗಢ ಕೋಟೆ ವಿಜಯ ನಡೀತದೆ. ಇದರ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಯಾವ್ಯಾವ ಒಂದು ವರ್ಷದಲ್ಲಿ ಯಾವ್ಯಾವ ಒಂದು ಯುದ್ಧಗಳಾಗಿವೆ ಅಂತ ತಿಳಿಯೋಣ. ಮೊದಲನೇ ಒಂದು ಯುದ್ಧ ನೋಡ್ಬೋದು, 1556ರಲ್ಲಿ ಎರಡನೇ ಪಾಣಿಪತ್ ಕದನ ನಡೆದಿರ್ತದೆ. ಅದೇ ರೀತಿಯಾಗಿ ಎರಡನೇದಾಗಿ 1572-73ರಲ್ಲಿ ಗುಜರಾತ್ ಮೇಲೆ ವಿಜಯನೂ ಕೂಡ ಸಾಧಿಸಿರ್ತಾನೆ ಅಕ್ಬರ್ ಅಂತ ಹೇಳ್ಬೋದು. 1576ರಲ್ಲಿ ಈ ಒಂದು ಹಳದಿ ಘಾಟ್ ಕದನ ನಡೀತದೆ ನೋಡ್ರಿ. ಹಳದಿ ಘಾಟ್ ಕದನ ರಾಣಾ ಪ್ರತಾಪ್ ಸಿಂಗನ ಜೊತೆ ಈ ಒಂದು ಹಳದಿ ಘಾಟ್ ಕದನ ನಡೀತದೆ ಅಂತಲೇ ಹೇಳ್ಬೋದು. ನಂತರದಲ್ಲಿ 1601ರಲ್ಲಿ ಈ ಒಂದು ಹಸಿರುಗಢ ಕೋಟೆ ಕದನ ಅಂತ ಹೇಳ್ತೀವಿ. ಹಸಿರುಗಢ ಕೋಟೆ ವಿಜಯ ಆಗಿದೆ. ಅಕ್ಬರ್ನ ಕೊನೆಯ ದಂಡಯಾತ್ರೆ ಇದಾಗಿರ್ತದೆ ನೋಡ್ರಿ. ಈ ರೀತಿಯಾಗಿ ಕಾಲಾನುಕ್ರಮದಲ್ಲಿ ಈ ಒಂದು ಪ್ರಶ್ನೆ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಡಿ ಆಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆಯು ಕೂಡ ಭಾಳ ವಿಶೇಷವಾಗಿದೆ. ಮುಂದಿನ ಒಂದು ಪ್ರಶ್ನೆ ಮರಾಠ ಸಾಮ್ರಾಜ್ಯದ ಬಗ್ಗೆ ಸಂಬಂಧಿಸಿದಂತೆ ಇದೆ. ಶಿವಾಜಿಯ ದಕ್ಷಿಣ ಭಾರತದ ಸೈನಿಕ ದಂಡಯಾತ್ರೆಗಳ ಸಮಯದಲ್ಲಿ ಕೆಳಗಿನ ಯಾವ ಆಡಳಿತಗಾರರ ಜೊತೆ ಮೈತ್ರಿ ಮಾಡಿಕೊಂಡಿದ್ದರು? ಇವರು ಅಂದರೆ 1676ರಿಂದ 1679ವರೆಗೂ ಏನು ಆ ಒಂದು ಸಮಯದಲ್ಲಿ ಆ ಒಂದು ಆಡಳಿತಗಾರರ ಜೊತೆ ಮೈತ್ರಿ ಒಕ್ಕೂಟ ಮಾಡಿಕೊಂಡಿದ್ದಾರಂತ ಪ್ರಶ್ನೆ ಕೇಳಿದ್ರು ನೋಡ್ರಿ. ಇದರ ಸರಿಯಾದ ಉತ್ತರ ನೋಡೋದಾದರೆ ಇದು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇದೆ ನೋಡಿ. ಗೋಲ್ಕೊಂಡದ ಕುತುಬ್ ಶಾಹಿಯವರ ಜೊತೆ ಶಿವಾಜಿ ಏನು ಮಾಡಿರ್ತಾನಂದರೆ ಮೈತ್ರಿ ಮಾಡಿಕೊಂಡಿರ್ತಾನೆ. ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಗೋಲ್ಕೊಂಡದ ಕುತುಬ್ ಶಾಹಿಗಳು. ಶಿವಾಜಿಯು ತಮ್ಮ ದಕ್ಷಿಣದ ದಂಡಯಾತ್ರೆ ಜೊತೆಗೆ ಮುಂಚಿತವಾಗಿ ಹೈದರಾಬಾದ್ನ ಗೋಲ್ಕೊಂಡದ ಸುಲ್ತಾನನಾದ ಅಬುಲ್ ಹಸನ್ ಕುತುಬ್ ಶಾ ಅವರೊಂದಿಗೆ ಮೈತ್ರಿ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಯಾರಪ್ಪ ಅಂತಂದರೆ ಅಬುಲ್ ಹಸನ್ ಕುತುಬ್ ಶಾ. ಇವರು ಗೋಲ್ಕೊಂಡದ ಸುಲ್ತಾನ್ ಆಗಿರ್ತಾನೆ ನೋಡ್ರಿ. ಇವ್ರ ಜೊತೆ ಏನು ಮಾಡಿರ್ತಾರೆ ಅಂದರೆ ಶಿವಾಜಿಯವರು ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ, ಮೈತ್ರಿ ಒಪ್ಪಂದ. ಮುಂದಿನ ಒಂದು ಪ್ರಶ್ನೆ, ಮೂರನೇ ಒಂದು ಪ್ರಶ್ನೆ ಕೇಳಿದ್ರು ನೋಡ್ರಿ. ಮೂರನೇ ಒಂದು ಪ್ರಶ್ನೆ, ಈ ಕೆಳಕಂಡ ಯಾವ ಕೈಗಾರಿಕೆಯನ್ನು ದಿವಾನ್ ಮಿರ್ಜಾ ಇಸ್ಮೇಲ್ರವರು ಆರಂಭಿಸಿರಲಿಲ್ಲ ಅಂತ ಕೇಳಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಅಂತಲೇ ಹೇಳ್ಬೋದು, ಸಾಬೂನು ಕಾರ್ಖಾನೆ. ಇದನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಏನು ಮಾಡಿರ್ತಾರೆ ಅಂದರೆ ಅವರು ಸ್ಥಾಪನೆ ಮಾಡಿರ್ತಾರೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ಸ್ ಡಿ, ಬೆಂಗಳೂರಿನ ಸಾಬೂನು ಕಾರ್ಖಾನೆ. ಬೆಂಗಳೂರಿನ ಸರ್ಕಾರಿ ಸಾಬೂನು ಕಾರ್ಖಾನೆಯನ್ನು 1916ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಏನು ಮಾಡಿರ್ತಾರೆ ಅಂದರೆ ದಿವಾನರಾಗಿರೋಂಥ ಸಮಯದಲ್ಲಿ ಸ್ಥಾಪನೆ ಮಾಡಿರ್ತಾರೆ. ಮಿರ್ಜಾ ಇಸ್ಮೇಲ್ರವರು ಉಳಿದಂಥ ಎಲ್ಲ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಇವರು 1926ರಲ್ಲಿ ದಿವಾನರಾಗಿರ್ತಾರೆ ನೋಡ್ರಿ, ಮಿರ್ಜಾ ಇಸ್ಮೇಲ್ರವರು. ಇದಕ್ಕೆ ಸಂಬಂಧಿಸಿದ ಉತ್ತರ ಯಾವುದು? ಬೆಂಗಳೂರಿನ ಸಾಬೂನು ಕಾರ್ಖಾನೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ನಾಲ್ಕನೇ ಪ್ರಶ್ನೆ, ಗುಪ್ತರ ದೇವಾಲಯಗಳ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. ಗುಪ್ತರ ಕಾಲದ ದೇವಾಲಯಗಳಿಗೆ ಸಂಬಂಧಿಸಿದಂಥ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಸರಿಯಾದ ಜೋಡಣೆ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ABC ಕರೆಕ್ಟ್ ಆಗಿದೆ ನೋಡಿ. ಆಪ್ಷನ್ಸ್ ಬಿ, ABC ಸರಿಯಾದ ಉತ್ತರ. ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ABC ಸರಿಯಾಗಿವೆ ನೋಡಿ. ದಶಾವತಾರ ದೇವಾಲಯ ಎಲ್ಲಿ ಕಂಡು ಬರ್ತದೆ ಅಂದರೆ ದೇವಗಢದಲ್ಲಿ ಕಂಡು ಬರ್ತದೆ. ಅಂದರೆ ಉತ್ತರ ಪ್ರದೇಶದ ದೇವಗಢನಲ್ಲಿ ದಶಾವತಾರ ದೇವಾಲಯ ಕಂಡು ಬರ್ತದೆ. ನಂತರದಲ್ಲಿ ವಿಷ್ಣು ದೇವಾಲಯ, ಇದು
ತಿಗವ ಅಂದರೆ ಜಬಲ್ಪುರದ ಒಂದು ತಿಗವನಲ್ಲಿ ವಿಷ್ಣು ದೇವಾಲಯ ಕಂಡು ಬರ್ತದೆ. ನಂತರದಲ್ಲಿ ಶಿವ ದೇವಾಲಯ ಇದು ಬೂಮರ್ನಲ್ಲಿ ಕಂಡು ಬರ್ತದೆ. ಪಾರ್ವತಿ ದೇವಾಲಯ ಇದು ನಾಚನ ಕುಂಟರದಲ್ಲಿ ಕಂಡು ಬರ್ತದೆ, ಆದರೆ ಇಲ್ಲಿ ಸಾಂಚಿ ಅಂತ ಕೊಟ್ಟಿದ್ದರು, ನೋಡ್ಬೋದು ನಾವು ಇಲ್ಲಿ. ಪಾರ್ವತಿ ದೇವಾಲಯ ಎಲ್ಲಪ್ಪ ಅಂತಂದರೆ ಸಾಂಚಿ ಅಂತ ಕೊಟ್ಟಿದ್ದಾರೆ, ಆದರೆ ನಾಚರದಲ್ಲಿ ಕಂಡು ಬರ್ತದೆ ಅದು. ಅದಕ್ಕಾಗಿ ಆಪ್ಷನ್ ಸಿ ತಪ್ಪಾಗಿದೆ. ಅದಕ್ಕಾಗಿ ಎ ಬಿ ಡಿ ಕರೆಕ್ಟ್ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಒಂದು ಪ್ರಶ್ನೆ ಆಗಿದೆ ನೋಡ್ರಿ. ವಿದ್ಯುತ್ ಮಂಡಲದ ರೇಖಾಚಿತ್ರದಲ್ಲಿ ಈ ಒಂದು ಉಪಯೋಗಿಸಿರುವ ಕೆಳಕಂಡ ಘಟಕಗಳು ಮತ್ತು ಚಿಹ್ನೆಗಳು ಸರಿಯಾಗಿ ಹೊಂದಾಣಿಕೆಯಾಗಿರುವುದು ಯಾವುದಂತ ಕೊಟ್ಟಿದ್ದಾರೆ. ಅಂದರೆ ಸರಿಯಾಗಿ ಯಾವ ರೀತಿಯ ಹೊಂದಾಣಿಕೆ ಆಗಿದೆ, ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಘಟಕಗಳು ಮತ್ತು ಚಿಹ್ನೆಗಳಿದ್ದಾವೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಎ ಬಿ ಸಿ ನೋಡಿ. ಈ ಚಿಹ್ನೆಗಳು ನಾವು 7ನೇ ಕ್ಲಾಸು ವಿಜ್ಞಾನ ಬುಕ್ಕದಲ್ಲಿ ನೋಡಬಹುದು. 7th ಬುಕ್ ವಿಜ್ಞಾನ ಬುಕ್ಕದಲ್ಲಿ ನೋಡಿ, ಸೈನ್ಸ್ ಬುಕ್ಕದಲ್ಲಿ ಈ ಒಂದು ಘಟಕಗಳು ಮತ್ತು ಚಿಹ್ನೆಗಳ ಬಗ್ಗೆ ಕೊಟ್ಟಿದ್ದಾರೆ ಚಿತ್ರ. ಸರಿಯಾದ ಉತ್ತರ ಯಾವುದಂತ ಎ ಬಿ ಸಿ 3 ಕೂಡ ಸರಿಯಾಗಿವೆ. 3 ಕೂಡ ಏನಂದರೆ ಸರಿಯಾಗಿವೆ ಅಂತ ಹೇಳ್ಬೋದು. ವಿದ್ಯುತ್ ಕೋಶದ ಯಾವುದಂದರೆ ಉದ್ದ ಮತ್ತು ಚಿಕ್ಕ ಗೆರೆಯನ್ನು ಒಳಗೊಂಡಿದೆ. ಅದರ ಜೊತೆಗೆ ಪ್ಲಗ್ ಕೀ ಇದು ಬ್ರಾಕೆಟ್ ಚಿಹ್ನೆಯನ್ನು ಹೊಂದಿರ್ತದೆ ನೋಡು. ಪ್ಲಗ್ ಕೀ ಬ್ರಾಕೆಟ್ ಚಿಹ್ನೆಯನ್ನು ಹೊಂದಿದೆ. ಅದರ ಜೊತೆಗೆ ರೋಧಕ ರೆಸಿಸ್ಟರ್ ಅಂದರೆ ಯಾವುದು? ಜಿಂಗ್ ಗೆರೆಯನ್ನು ಹೊಂದಿದೆ. ಜಿಂಗ್ ಗೆರೆಯನ್ನು ಹೊಂದಿರ್ತದೆ ನೋಡಿ. ರೆಸಿಸ್ಟರ್ ಸ್ವಿಚ್ ಇದು ಬ್ರಾಕೆಟ್ ಚಿಹ್ನೆಯನ್ನು ಹೊಂದಿದೆ. ಎಲೆಕ್ಟ್ರಿಕ್ ಶೆಲ್ ಅಂದರೆ ಉದ್ದ ಮತ್ತು ಚಿಕ್ಕ ಗೆರೆಯನ್ನು ಹೊಂದಿದೆ. ಇದು 7ನೇ ಕ್ಲಾಸ್ ಈ ಒಂದು ಸೈನ್ಸ್ ಬುಕ್ನಲ್ಲಿ ಕಂಡು ಬರುತ್ತೆ ನೋಡ್ರಿ. ವಿಜ್ಞಾನ ಬುಕ್ಕದಲ್ಲಿ ನೋಡಬಹುದು ಈ ಚಿಹ್ನೆಗಳು ಕೂಡ ನೋಡ್ರಿ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ 6ನೇ ಪ್ರಶ್ನೆ. ಕೆಳಗಿನಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಋಗ್ವೇದದ ಕಾಲದ ಸಂಬಂಧಿಸಿದಂಥ ಮಾಹಿತಿ ಇದಾಗಿದೆ. ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. 1ನೇದ್ದು ಇಂದ್ರ ಪುರಂದರ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಕೂಡ ಸರಿಯಿದೆ. ಅದಕ್ಕೆ ಸರಿಯಾದ ಉತ್ತರ ಈ ಸಿ ನೋಡಿ. ಎ ಮತ್ತು ಸಿ ಸರಿಯಾಗಿದೆ. ಸರಸ್ವತಿ ನದಿ ತಮ್ಮ ಇದು ಸರಿಯಾಗಿದೆ. ಇಂದ್ರ ಪುರಂದರ ಸರಿಯಾಗಿದೆ. ಇದರ ಬಗ್ಗೆ ನೋಡೋಣ. ಇಂದ್ರ ಪುರಂದರ ಕೋಟೆ ನಾಶಪಡಿಸುವವನು ಅಂತ ಕರಿತಿರ್ತಾರೆ. ಇಂದ್ರನನ್ನು ಪುರಂದರ ಎಂದು ಕರಿತಿರ್ತಾರೆ, ಕೋಟೆಗಳನ್ನು ನಾಶಪಡಿಸುವಂಥ ವ್ಯಕ್ತಿ. ಸರಸ್ವತಿ ನದಿ ತಮ್ಮ ಅಂತ ಕರಿತಿರ್ತಾರೆ. ನದಿಗಳಲ್ಲಿ ಶ್ರೇಷ್ಠವಾದವಳು ಈ ಒಂದು ಸರಸ್ವತಿ, ಅವಳಿಗೆ ನದಿ ತಮ್ಮ ಅಂತ ಕರಿತಿರ್ತಾರೆ. ಗವಿಷ್ಠಿ ಅಂದರೆ ಹಸುಗಳಿಗಾಗಿ ಹುಡುಕಾಟ ಅಥವಾ ಯುದ್ಧ, ದಸ್ಯು ಅಲ್ಲ ಅಂತ ಹೇಳ್ಬೋದು. ಗವಿಷ್ಠಿ ಅಂದರೆ ಏನಂದರೆ ಹಸುಗಳಿಗಾಗಿ ಹುಡುಕಾಟ ಅಂತ ಹೇಳ್ತೀವಿ. ಇಲ್ಲಿ ದಸ್ಯು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ನೋಡ್ಬೋದು ನಾವು. ಗವಿಷ್ಠಿ ಅಂದರೆ ಇಲ್ಲಿ ದಸ್ಯು ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಗವಿಷ್ಠಿ ಅಂದರೆ ಏನಪ್ಪ ಅಂತಂದರೆ ಹಸುಗಳಿಗಾಗಿ ಹುಡುಕಾಟ. ಇದು ಹಸುಗಳಿಗಾಗಿ ಹುಡುಕಾಟ ಆಗಿರುತ್ತೆ ನೋಡ್ರಿ ಇದು ಗವಿಷ್ಠಿ ಅಂದರೆ. ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಒಂದು ಪ್ರಶ್ನೆ 7ನೇ ಪ್ರಶ್ನೆ. 1827ರಲ್ಲಿ ಹರಪ್ಪ ಬೃಹತ್ ದಿಬ್ಬವನ್ನು ಮೊದಲು ವರದಿ ಮಾಡಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. 1827ರಲ್ಲಿ ಓಕೆ 1827 ನೋಡ್ರಿ. ಆ ಒಂದು ಸಮಯದಲ್ಲಿ ಹರಪ್ಪ ನಗರದಲ್ಲಿ ಬೃಹತ್ ದಿಬ್ಬಗಳನ್ನು ಮೊದಲು ವರದಿ ಮಾಡಿದಂಥ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚಾರ್ಲ್ಸ್ ಮ್ಯಾಸನ್ ಅವರು ಈ ಒಂದು ಹರಪ್ಪದ ಬೃಹತ್ ದಿಬ್ಬಗಳ ಮೊದಲು ವರದಿ ಮಾಡಿದಂಥ ವ್ಯಕ್ತಿ. ಈಸ್ಟ್ ಇಂಡಿಯಾ ಕಂಪನಿಯ ಸೈನಿಕ ಮತ್ತು ಪರಿಪೋಷಕ ಆಗಿರುವಂಥ ಚಾರ್ಲ್ಸ್ ಮ್ಯಾಸನ್ ಅವರು ಏನು ಮಾಡ್ತಾರೆ ಅಂದರೆ 1827ರಲ್ಲಿ ಹರಪ್ಪದ ಅವಶೇಷಗಳನ್ನು ಮೊದಲ ಬಾರಿಗೆ ಉಲ್ಲೇಖವನ್ನು ನೀಡುತ್ತಾರೆ. ಇದು ವರದಿ ಯಾವಾಗ ಆಗುತ್ತೆ ಅಂದರೆ 1842ರಲ್ಲಿ ಇದರ ವರದಿಯನ್ನು ಬರುತ್ತದೆ. ಆದರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ನಂತರ ಭೇಟಿ ನೀಡಿದಂಥ ವ್ಯಕ್ತಿಯಾಗಿದ್ದಾರೆ ನೋಡ್ರಿ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ನಂತರ ಭೇಟಿ ನೀಡಿದಂಥ ವ್ಯಕ್ತಿ. ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ನಂತರ ಭೇಟಿ ನೀಡುತ್ತಾರೆ. ಸರಿ, ಇಲ್ಲಿ ಏನಾಗಿದೆ ಅಂದರೆ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಇವ್ರು ಏನಪ್ಪ ಅಂತಂದರೆ ಈ ಒಂದು ಚಾರ್ಲ್ಸ್ ಮ್ಯಾಸನ್ ನಂತರ ಏನಪ್ಪ ಅಂತಂದರೆ ಬಂದಂಥ ವ್ಯಕ್ತಿಯಾಗಿರ್ತಾರೆ ನೋಡ್ರಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು. ಮುಂದಿನ ಒಂದು ಪ್ರಶ್ನೆ 8ನೇ ಒಂದು ಪ್ರಶ್ನೆ ಆಗಿದೆ ನೋಡಿ. ಕೆಳಕಂಡವರುಗಳಲ್ಲಿ ಬೋಧಿಸತ್ವರನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಬೌದ್ಧ ಒಂದು ಧರ್ಮದ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಬೋಧಿಸತ್ವಗಳು ಕಂಡು ಬರ್ತಾರೆ ಬೌದ್ಧ ಧರ್ಮದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ
ಯಾವುದು ಅಂತ ನೋಡೋಣ. ಇದಕ್ಕೆ ABCD 4 ಸರಿಯಾಗಿವೆ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ. ಇಲ್ಲಿ ನೋಡ್ಬೋದು ಇವರೆಲ್ಲರೂ ಮಹಾಯಾನ ಬೌದ್ಧ ಧರ್ಮದ ಪ್ರಮುಖ ಬೋಧಿಸತ್ವರು ಆಗಿರ್ತಾರೆ ಮತ್ತು ಧ್ಯಾನಿ ಬುದ್ಧರು ಕೂಡ ಆಗಿರ್ತಾರೆ ನೋಡ್ರಿ. ಮಂಜುಶ್ರೀ ಅವರು ಪ್ರಜ್ಞೆಯ ದೇವರೆಂದು ಕರಿತಿರ್ತಾರೆ. ಅದೇ ರೀತಿಗೆ ಅವಲೋಕಿತೇಶ್ವರ ಕರುಣೆಯ ದೇವರೆಂದು ಕರೀತಿರ್ತಾರೆ ಇವರಿಗೆ. ಅಮಿತಾಭ ಮತ್ತು ವೈರೋಚನ ಇವರು ಪಂಚ ಧ್ಯಾನಿ ಬುದ್ಧರಲ್ಲಿ ಸೇರಿದ್ದಾರೆ ಅಂತಲೇ ಹೇಳ್ತೀವಿ. ಇವರೆಲ್ಲರೂ ಏನಪ್ಪ ಅಂತಂದರೆ ಈ ಒಂದು ಬೌದ್ಧ ಧರ್ಮದಲ್ಲಿ ಸೇರಿದಂಥ ಬೋಧಿ ಸತ್ವರಾಗಿರ್ತಾರೆ ನೋಡ್ರಿ. ಇವರ ಹೆಸರುಗಳು ಏನು ಮಾಡ್ರಿ ಅಂದರೆ ಒಂದ್ಸಲ ಬರ್ಕೊಂಬಿಡ್ರಿ. ಬೋಧಿ ಸತ್ವಗಳ ಬಗ್ಗೆ ಸ್ವಲ್ಪ ವ್ಯಕ್ತಿಗಳು ಯಾರ್ಯಾರು ಅಂತ ಒಂದು ಕಾಪಿಯಲ್ಲಿ ಬರೆದುಕೊಳ್ಳಿ. ಮುಂದಿನ ಎಕ್ಸಾಮ್ನಲ್ಲಿ ಕೇಳುವ ಚಾನ್ಸಸ್ ಇರುತ್ತೆ. ಅದೇ ರೀತಿಗೆ ಬೌದ್ಧ ಧರ್ಮದ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಿ. ನಂತರದಲ್ಲಿ 9ನೇ ಒಂದು ಪ್ರಶ್ನೆ ಇದೆ ನೋಡಿ. 9ನೇ ಒಂದು ಪ್ರಶ್ನೆ, ವೈಸ್ರಾಯ್ ಲಾರ್ಡ್ ರಿಪ್ಪನ್ ರವರ ಆಳ್ವಿಕೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಲಾರ್ಡ್ ರಿಪ್ಪನ್ ಅವರ ಒಂದು ಕಾಲಾವಧಿಯ ಬಗ್ಗೆ ಆಳ್ವಿಕೆ ಬಗ್ಗೆ ಕೊಟ್ಟಿದ್ದಾರೆ. 1881ರಲ್ಲಿ ಪ್ರಥಮ ಕಾರ್ಖಾನೆ ಕಾಯ್ದೆಗೆ ಜಾರಿಗೆ ತಂದರು. ಆಪ್ಷನ್ಸ್ ಬಿ ಕೊಟ್ಟಿದ್ದಾರೆ. 1882ರಲ್ಲಿ ಸ್ಥಳೀಯ ರಾಜ್ಯ ಸ್ವರಾಜ್ಯ ನಿರ್ಣಯ ಮಂಡಿಸಿದರು. ಮೈಸೂರು ಒಡೆಯರ ರಾಜವಂಶದ ಅಧಿಕಾರವನ್ನು ಪುನಃ ಸ್ಥಾಪಿಸಿದರು. ಅದೇ ರೀತಿಗೆ 1878ರಲ್ಲಿ ವರ್ನಾಕುಲರ್ ಪ್ರೆಸ್ ಆ್ಯಕ್ಟ್ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ, ABC ಮಾತ್ರ ಸರಿಯಾಗಿವೆ. ಆಪ್ಷನ್ಸ್ ಡಿ ತಪ್ಪಾಗಿದೆ. ಯಾಕಪ್ಪ ಅಂತಂದರೆ 1878ರಲ್ಲಿ ಈ ಒಂದು ವರ್ನಾಕುಲಮ್ ಪ್ರೆಸ್ ಆ್ಯಕ್ಟ್ ಕಾಯ್ದೆಯನ್ನು ತಂದರು ಯಾರಪ್ಪ ಅಂತಂದರೆ ಲಾರ್ಡ್ ಲಿಟ್ಟನ್ ರವರು ಈ ಒಂದು ವರ್ನಾಕುಲಮ್ ಪ್ರೆಸ್ ಆ್ಯಕ್ಟನ್ನು ಕಾಯ್ದೆಯನ್ನು ಜಾರಿ ಮಾಡ್ತಾರೆ. ಇಲ್ಲಿ ಒಂದು ಮಾತ್ರ ತಪ್ಪಾಗಿದೆ. ಅದಕ್ಕಾಗಿ ABC ಮಾತ್ರ ಸರಿಯಾಗಿವೆ ನೋಡಿರಿ. 1878ರ ವರ್ನಾಕುಲಮ್ ಪ್ರೆಸ್ ಆ್ಯಕ್ಟ್ ಕಾಯ್ದೆಯನ್ನು ಜಾರಿಗೆ ತಂದಂಥ ವ್ಯಕ್ತಿ ಯಾರಂದರೆ ಲಾರ್ಡ್ ಲಿಟ್ಟನ್ ಆಗಿರ್ತಾರೆ. ಲಾರ್ಡ್ ರಿಪ್ಪನ್ ಅವರು ಕಾಯ್ದೆ ಯಾವುದಂದರೆ 1882ರಲ್ಲಿ ಈ ಒಂದು ಕಾಯ್ದೆಯನ್ನು ರದ್ದುಗೊಳಿಸ್ತಾರೆ. ಯಾವುದು? ವರ್ನಾಕುಲಮ್ ಪ್ರೆಸ್ ಆ್ಯಕ್ಟ್ ಕಾಯ್ದೆಯನ್ನು. ರಿಪ್ಪನ್ ರವರು ಭಾರತದ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿರಿ. ಭಾರತ ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಯಾರು ಅಂತ ಕೇಳಿದರೆ ಅದು ಲಾರ್ಡ್ ರಿಪ್ಪನ್ ಆಗಿದ್ದಾರೆ ನೋಡಿರಿ. ಸ್ಥಳೀಯ ಸಂಸ್ಥೆಗಳ ಪಿತಾಮಹ ಲಾರ್ಡ್ ರಿಪ್ಪನ್. ನಂತರ ಬರುತ್ತೆ 10ನೇ ಒಂದು ಪ್ರಶ್ನೆ, ಕಾಯಂ ಜಮೀನ್ದಾರಿ ವ್ಯವಸ್ಥೆ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೇಳಿಕೆಯನ್ನು ಇದನ್ನು 1793ರಲ್ಲಿ ಈ ಒಂದು ಕಾರ್ನ್ ವಾಲಿಸ್ ಅವರು ಪರಿಚಯ ಮಾಡಿದ್ದರು. ಇದು ಸರಿಯಾಗಿದೆ ನೋಡಿ. ಈ ವ್ಯವಸ್ಥೆಯನ್ನು ಭಾರತದ ದಕ್ಷಿಣ ಪ್ರಾಂತ್ಯಗಳಲ್ಲಿ ಕಾರ್ಯಗತಗೊಳಿಸಿದರು ಎಂಬುದು ತಪ್ಪಾಗಿದೆ. ಇದು ಪಂಜಾಬ್ ಮತ್ತು ಒಡಿಶಾ ಭಾಗಗಳಲ್ಲಿ ಈ ಒಂದು ಶಾಶ್ವತ ಭೂಕಂದಾಯನ್ನು ಜಾರಿ ಮಾಡಿರ್ತಾರೆ. ಪಂಜಾಬ್ನ ಪಶ್ಚಿಮ ಭಾಗ ಪೂರ್ವ ಭಾಗದ ಕಡೆಗೆ. ನಂತರ ಆಪ್ಷನ್ ಸಿ ಕೊಟ್ಟಿದ್ದಾರೆ ನೋಡಿರಿ. ಜಮೀನ್ದಾರರು ಸರ್ಕಾರಕ್ಕೆ 89% ಅಂದರೆ 10% ತೆರಿಗೆಯನ್ನು ಪಾವತಿಸುತ್ತಿದ್ದರು. ಇದು ಸರಿಯಾಗಿದೆ. ಈ ಪದ್ಧತಿ ಪ್ರಕಾರ ಜಮೀನ್ದಾರರ ಭೂ ಒಡೆತನ ಹಕ್ಕುಗಳು ವಂಶ ಪಾರಂಪರವಾಗಿರಲಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಕೇವಲ 2 ಹೇಳಿಕೆ ಸರಿಯಾಗಿವೆ ನೋಡಿ. 1 ಸರಿಯಾದೆ, 2 ಸರಿ, 3 ಸರಿ, 4 ಸರಿ ಅಂತ ಕೊಟ್ಟಿದ್ದಾರೆ. ಕೇವಲ 2 ಹೇಳಿಕೆಗಳು ಸರಿಯಾಗಿವೆ ನೋಡಿರಿ. ಇಲ್ಲಿ ನೋಡ್ಬೋದು ನಾವು. ಸರ್ ಕಾರ್ನ್ ವಾಲಿಸ್ ಅವರು 1793ರಲ್ಲಿ ಜಾರಿಗೆ ತಂದರು ಎಂಬುದು ಇದು ಮೊದಲನೇದ್ದು ಸರಿಯಾಗಿದೆ. ನಂತರದಲ್ಲಿ ಇದು ಬಂಗಾಳ ಬಿಹಾರದಲ್ಲಿ ಜಾರಿ ಇರ್ತದೆ. ದಕ್ಷಿಣ ಭಾರತದಲ್ಲಿ ರೈತವಾರಿ ವ್ಯವಸ್ಥೆ ಜಾರಿ ಇತ್ತು. ಇದು ಎರಡನೇದ್ದು ಇಲ್ಲಿ ತಪ್ಪಿರುತ್ತೆ ನೋಡಿರಿ. ಆಪ್ಷನ್ ಸಿ ಕೊಟ್ಟಿದ್ದಾರೆ ನೋಡಿ. ಸರ್ಕಾರಕ್ಕೆ 89% ಜಮೀನ್ದಾರಿಗೆ ಕೊಡ್ತಿರ್ತಾರೆ. ಜಮೀನ್ದಾರರಿಗೆ 11% ಅಂದರೆ 11 ಭಾಗ ಅಷ್ಟು ಕೊಡ್ತಿರ್ತಾರೆ. ಇದು ಕೂಡ ಸರಿಯಾಗಿದೆ. AC ಸರಿಯಾಗಿದೆ ನೋಡಿ. ಆಪ್ಷನ್ ಡಿಯಲ್ಲಿ ಕೊಟ್ಟಿದ್ದಾರೆ ತಪ್ಪು ಹೇಳಿಕೆ ಆಗಿದೆ ನೋಡಿ. ಜಮೀನ್ದಾರ ಹಕ್ಕುಗಳು ವಂಶ ಪಾರಂಪರ್ಯವಾಗಿದ್ದವು ಎಂಬುದು ತಪ್ಪಾಗಿದೆ. ಇಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಸ್ನೇಹಿತರೆ, ಇವೇನೆಂದರೆ ಎಸ್ ಡಿ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಮುಖ ಪ್ರಶ್ನೆಯಾಗಿವೆ. ಇನ್ನೂ ಹೆಚ್ಚಿನ ಒಂದು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯಾಗಿ ವಿಡಿಯೋಗಳು ಬೇಕಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ನಲ್ಲಿ ಸೂಪರ್ ಅಂತ ಹಾಕಿ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯನ್ನು ತರೋಣ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.